ವೀಕ್ಷಕರೇ, ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿ ರೈತರ ಹೋರಾಟ. ರೈತರ ಫಲವತ್ತಾದಂತಹ ಭೂಮಿಯನ್ನ ವಶಪಡಿಸಿಕೊಂಡು ಈ ರೀತಿಯಾದಂತಹ ಕೈಗಾರಿಕೆಗಳಿಗೆ ಕೊಟ್ಟಿದ್ದಾರೆ. ಜನ ಯೂಸ್ ಮಾಡುವಂತಹ ಕೆರೆಯ ನೀರಿಗೆ ಈ ಕೆಮಿಕಲ್ ನೀರನ್ನ ಹಾಯಿಸ್ತಾರೆ. ಅಲ್ಲ ನೋಡಿ, ಬೆಂಗಳೂರು ಜನ ದಿನ ಬೆಳಗಾದ್ರೆ ಬರ್ತಿರಲ್ಲ, ಸೊಪ್ಪು 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 ಅಂತ. ಪಾಲಕ್ಕು ಭೂಮಿನೇ ಇರಬೇಕು, ರೈತನೇ ಇರಬೇಕು. ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಇಲ್ಲಿ ತೋಟ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಿದ್ರು ಬಿಡಲ್ಲ ಮೇಡಮ್. ನಮ್ಮ ಪ್ರಾಣ ಕೊಟ್ಟಾದ್ರೂ ನಾವು ಭೂಮಿನ ಉಳಿಸ್ಕೊತೀರಿ. ನಮ್ಮ KD ಬೇರೆ ಯಾರು ನಮ್ಮ ಭೂಮಿಗೆ ಬಂದರೆ ಹೆಂಗಸರು ಪರಕೆ ತಕ್ಕಂಡು ಹಿಂದೆ ಬೀಳ್ತಾರೆ. ಏನಾದರೂ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಏನು ಮಾಡ್ತೀರಿ? ಎಲ್ಲರೂ ಕುಡ್ಗೋಲು ಆಯ್ದ ಇಟ್ಕೊಂಡು ನಿರಾಯುಧವಾಗಿ ಬರೋದಿಲ್ಲ. ಇನ್ನ ನಾವಂತೂ ಸುಮ್ಮನೆ ಬಿಡೋದಿಲ್ಲ. ವಿದ್ವೇಷಪತ್ತಾಗಿ ಮಾಡ್ದಂಗೆ ಮಾಡ್ತೀವಿ. ನಾವು ವಚನ ಭ್ರಷ್ಟ ಸಿದ್ದರಾಮಯ್ಯನಾಥನೋ ಇಲ್ಲ 15ನೇ ತಾರೀಕು ಆತನ ಮಾತು ಉಳಿಸ್ಕೊಂತ ನೋಡ್ತೀವಿ. ಈ ಸ್ಲೇಟ್ ಇದೇನಿದೆ, ಈ ಸ್ಲೇಟ್ ಅಲ್ಲಿ ಪ್ರತಿದಿನ ನಂಬರ್ಸ್ ಚೇಂಜ್ ಆಗ್ತಾ ಇದೆಯೇ ಹೊರತು ಇವರ ಹಣೆ ಬರಹ ಚೇಂಜ್ ಆಗ್ತಾ ಇಲ್ಲ. ಪಿತ್ರಾರ್ಜಿತ ಸ್ವತ್ತಿನ ಮೇಲೆ ನಿರ್ಬಂಧಗಳು ಏರುವುದಕ್ಕೆ ನಿಮಗೆ ಯಾವ ಕಾನೂನಲ್ಲಿ ಕೂಡ ಅವಕಾಶ ಇಲ್ಲ. ಇದು ರಾಷ್ಟ್ರದ ಒಂದು ಅಟೆನ್ಷನ್ನು ಕಮಾಂಡ್ ಮಾಡ್ತಾ ಇದೆ. ಇಲ್ಲಿದೆ ಅಲ್ಲ, ಇದು ಮರ. ಸೊ ಇದು ಸಿದ್ದರಾಮಯ್ಯನವ್ರ ಮರ. ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಈ ಸಸಿ ನೆನಪಿದ್ದರೆ ಬಂದು ಈ ಮರಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬಿಡುಗಡೆಗೊಳಿಸಿ ರೈತರನ್ನ ಈ ಹೋರಾಟದಿಂದ. ದೇವನಹಳ್ಳಿ ರೈತರ ಜೊತೆ ಗ್ಯಾರಂಟಿ ರಾಧಕ್ಕ. ಗ್ರೌಂಡ್ ರಿಪೋರ್ಟ್ ಪಾರ್ಟ್ 2 ವೀಕ್ಷಿಸಿ ಸಂಜೆ 6 ಗಂಟೆಗೆ.